ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಮುಖ ದಾಖಲೆಗಳಲ್ಲಿ ರೇಷನ್ ಕಾರ್ಡ್ ಕೂಡ ಇದೀಗ ಒಂದಾಗಿದ್ದು, ಇದರಲ್ಲಿಯೂ ಹಲವು ವಿಧಗಳಿದ್ದು BPL, APL, ಅಂತ್ಯೋದಯ ಹೀಗೆ ಹಲವು ರೇಷನ್ ಕಾರ್ಡ್ಗಳು ಇದ್ದು, BPL ರೇಷನ್ ಕಾರ್ಡ್ಗೆ ಅತಿ ಹೆಚ್ಚು ಸರ್ಕಾರಿ ಸೌಲಭ್ಯಗಳನ್ನು ಇಂದಿನ ಸರ್ಕಾರ ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಲವರು ಅನರ್ಹರಲ್ಲದವರು ಕೂಡ BPL ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದು, ಅರ್ಹರಿಗೆ ಸಿಗಬೇಕಾದ ಎಲ್ಲ ಸೇವೆ ಸೌಲಭ್ಯಗಳನ್ನ ಇದೀಗ ಅನರ್ಹರು ಅಂದರೆ ಶ್ರೀಮಂತರು ಹಾಗೂ ಆರ್ಥಿಕವಾಗಿ ಸದೃಢ ಹೊಂದಿದವರು ಎಲ್ಲ ಬಡವರಿಗೆ ಸಿಗಬೇಕಾದ ಸರ್ಕಾರಿ ಸೇವೆ ಸೌಲಭ್ಯವನ್ನ ಪಡೆದುಕೊಳ್ಳುತ್ತಿದ್ದು, ರಾಜ್ಯ ಸರ್ಕಾರ ಆಗಾಗ ಈ ಕುರಿತು ಸುತ್ತೋಲೆಯನ್ನ ಹೊರಡಿಸುತ್ತಲೇ ಇರುತ್ತದೆ. ಇದೀಗ ರಾಜ್ಯ ಸರ್ಕಾರವು ಇದಕ್ಕೆ ಕಡಿವಾಣ ಹಾಕಲು ಮುಂದಾಗಿದ್ದು, ರಾಜ್ಯ ಸರ್ಕಾರ ದೊಡ್ಡ ಮಹತ್ವದ ತೀರ್ಮಾನವನ್ನ ಇದೀಗ ಕೈಗೊಂಡಿದ್ದು, ರಾಜ್ಯದಲ್ಲಿ ಚಾಲ್ತಿಯಲ್ಲಿ ಇರುವ BPL ಕಾರ್ಡ್ನ ಪೈಕಿ ಒಟ್ಟು 12,69,000 BPL ಕಾರ್ಡ್ಗಳು ಇದೀಗ ರಾಜ್ಯ ಸರ್ಕಾರದ ಶಂಕೆಗೆ ಒಳಗಾಗಿವೆ. ಇಂತಹ ಪಡಿತರ ಚೀಟಿಯನ್ನ ಇದೀಗ ಪರಿಶೀಲಿಸಲಾಗುತ್ತಿದ್ದು, ದೊಡ್ಡ ಕ್ರಮವನ್ನ ಕೈಗೊಳ್ಳಲು ಸರ್ಕಾರವು ಇದೀಗ ದೊಡ್ಡ ಹೆಜ್ಜೆ ಮುಂದಿಟ್ಟಿದೆ. ಈ ಕುರಿತು ಅಧಿಕೃತವಾಗಿ ಆಹಾರ ಇಲಾಖೆಯ ಸಚಿವರಾದ KH ಮುನಿಯಪ್ಪ ಅವರು ರದ್ದಾದ BPL ರೇಷನ್ ಕಾರ್ಡ್ಗಳ ಪಟ್ಟಿಯನ್ನ ಪ್ರತಿ ತಿಂಗಳು ಇದೀಗ ಆಹಾರ ಇಲಾಖೆಯ ಅಧಿಕೃತ ರೇಷನ್ ಕಾರ್ಡ್ನ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗುತ್ತಿದ್ದು, ನೀವು ನಿಮ್ಮ ರೇಷನ್ ಕಾರ್ಡ್ನ ನಂಬರ್ ಅನ್ನ ಎಂಟರ್ ಮಾಡುವ ಮೂಲಕ ಅಥವಾ ನಿಮ್ಮ ಊರು, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮವನ್ನ ನೀವು ಸೆಲೆಕ್ಟ್ ಮಾಡುವ ಮೂಲಕ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಇಲ್ವಾ, ಅಥವಾ ನಿಮ್ಮ BPL ಕಾರ್ಡ್ ಅನ್ನು APL ಕಾರ್ಡ್ಗೆ ಪರಿವರ್ತನೆ ಮಾಡಿದ್ದಾರಾ ಅಥವಾ ಇಲ್ವಾ ಎಂಬುದರ ಕುರಿತು ಖಚಿತಪಡಿಸಿಕೊಳ್ಳಬಹುದು. ಹೀಗಾಗಿ ಬರುವ ದಿನಗಳಲ್ಲಿ ಇದೀಗ ಎಲ್ಲ BPL ರೇಷನ್ ಕಾರ್ಡ್ ದಾರರಿಗೆ ಬಿಗ್ ಶಾಕಿಂಗ್ ಸುದ್ದಿ ಎದುರಾಗಲಿದೆ. ಅಧಿಕೃತವಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಇಲ್ವಾ, ಅಥವಾ ನಿಮ್ಮ BPL ಕಾರ್ಡ್ ಅನ್ನ APL ಕಾರ್ಡ್ಗೆ ಪರಿವರ್ತನೆ ಟ್ರಾನ್ಸ್ಫರ್ ಏನಾದರೂ ಮಾಡಿದಾರಾ ಎಂಬುದರ ಕುರಿತು ಚೆಕ್ ಮಾಡುವ ಅಧಿಕೃತ ರಾಜ್ಯ ಸರ್ಕಾರದ ವೆಬ್ಸೈಟ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೇವೆ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಹಾಗೂ ನಿಮ್ಮ ಗ್ರಾಮವನ್ನ ನೀವು ಚೂಸ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಈ ಪಟ್ಟಿಯಲ್ಲಿ ಇದೆಯಾ ಅಥವಾ ಇಲ್ವಾ ಎಂದು ಖಚಿತಪಡಿಸಿಕೊಳ್ಳಿ. ವೀಕ್ಷಕರೇ, ಎಲ್ಲರಿಗೂ ಈ ಮಾಹಿತಿ, ಈ ವಿಡಿಯೋವನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.